ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಪೌರಾಣಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಹೆಚ್ಚಿನ ಮಹತ್ವವಿರುವಂತಹ ಒಂದು ಮರ ಅರಳಿ ಮರದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮೊಂದಿಗಿದ್ದೇನೆ. ಅರಳಿ ಮರ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಒಂದು ಅಶ್ವತ್ಥ ಮರ ಅಂತಾರೆ, ಬೋಧಿ ವೃಕ್ಷ ಅಂತಾರೆ, ಇಂಗ್ಲಿಷ್ನಲ್ಲಿ ಪೀಪಲ್ ಟ್ರೀ ಅಂತ ಕೂಡ ಕರೀತಾರೆ. ಹೀಗೆ ವಿವಿಧ ಹೆಸರುಗಳಿದ್ದಾವೆ. ವೈಜ್ಞಾನಿಕವಾಗಿ ಇದನ್ನು ನಾವು ಫೈಕಸ್ ರಿಲಿಜಿಯೋಸಾ ಅಂತ ಕೂಡ ಕರಿತೇವೆ. ಇದು ಮೊರೇಸಿಯೆ ಕುಟುಂಬಕ್ಕೆ ಸೇರಿದಂತಹ ಒಂದು ಮರವಾಗಿದೆ. ಈ ಮರದಲ್ಲಿ ಇದು ಆಯುರ್ವೇದದಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಹೊಂದಿರುವಂತಹ ಮರ. ಇದರ ಎಲೆಗಳು ಕೂಡ ಹೆಚ್ಚಿನ ಮಹತ್ವ ಇದೆ. ಈ ಎಲೆಗಳು ಕೂಡ ವಿಶಿಷ್ಟವಾಗಿ ಹೃದಯದ ಒಂದು ಶೇಪ್ನಲ್ಲಿ ಇರ್ತವೆ. ಈ ಎಲೆಗಳು ಹಾಗೂ ಮರದ ತೊಗಟೆ ಮತ್ತು ಇದರ ಕಾಂಡಗಳು ಹಾಗೆ ಈ ಮರದಲ್ಲಿ ಬರುವಂತಹ ಈ ಬೇರುಗಳು ಕೂಡ ಒಂದು ಆಯುರ್ವೇದದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಅಲ್ಲದೆ ಈ ಮರಗಳನ್ನ ನಾವು ರೋಡ್ಗಳ ಬದಿಯಲ್ಲಿ ನೆಡೋದ್ರಿಂದ ಆ ಮಣ್ಣಿನ ಸವೆಕಳೆಯನ್ನು ಕೂಡ ನಾವು ತಡೀಬೋದು. ಮತ್ತು ಇನ್ನು ಆಯುರ್ವೇದದಲ್ಲಿ ಇದನ್ನು ಹೇಗೆ ಅಂತ ಅಂದರೆ ಕೆಮ್ಮು, ಅಸ್ತಮ, ಹಾಗೆ ಅತಿಸಾರ, ಕಿವಿ ನೋವು, ಹಲ್ಲು ನೋವು ಮತ್ತು ಮೈಗ್ರೇನ್, ಕಣ್ಣಿನ ತೊಂದರೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಈ ರೀತಿ ಹಲವಾರು ಔಷಧಿಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತಾ ಇದೆ. ಅಲ್ಲದೆ ಇದನ್ನು ನಾವು ಸ್ವಯಂ ಔಷಧಿ ಅಂತ ಬಳಸದೆ ಉಪಯೋಗ ಮಾಡುವ ಮೊದಲು ವೈದ್ಯರ ಒಂದು ಸಲಹೆಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಈ ಗಿಡಗಳಲ್ಲಿ ಬರುವಂತಹ ಒಂದು ಕಾಯಿಗಳನ್ನ ಹಕ್ಕಿಗಳು ತಿಂದು ಪ್ರಸರಣ ಮಾಡ್ತವೆ. ಅಲ್ಲದೆ ಇನ್ನೊಂದು ಹೇಗೆ ಅಂತ ಅಂದರೆ ಇದರಲ್ಲಿ ಬರುವಂತಹ ಟೊಂಗೆಗಳನ್ನು ತೆಗೆದುಕೊಂಡು ನಾವು ಸಸ್ಯಾಭಿವೃದ್ಧಿ ಕೂಡ ಮಾಡ್ಬೋದು. ಸುಮಾರು 1 ಮೀಟರ್ ಉದ್ದದಂತಹ ಟೊಂಗೆ, ಅದು 1 ಇಂಚು ಅಥವಾ 1-1.5 ಇಂಚು ದಪ್ಪ ಇರುವಂತಹ ಕಾಂಡಗಳನ್ನ ತೆಗೆದುಕೊಂಡು ಅದುಗಳಿಂದ ಬೇರು ಬರಿಸಿ ಅದನ್ನು ಆ ಕಟಿಂಗ್ಸ್ಗಳನ್ನು ಉಪಯೋಗಿಸಿ ಕೂಡ ನಾವು ಈ ಸಸ್ಯ ಅಭಿವೃದ್ಧಿ ಮಾಡ್ಬೋದು. ಹೀಗೆ ತೆಗೆದುಕೊಂಡ ಆ ಕಾಂಡಗಳನ್ನ ನಾವು ಏನು ಮಾಡ್ತೀವಿ ಅಂದರೆ 60x60x60 ಹೊಂಡಗಳನ್ನ ತೆಗೆದು ಆ ಹೊಂಡಗಳಲ್ಲಿ ನಾವು ಸಸಿಗಳನ್ನ ನೆಡ್ತೀವಿ. ಇದು ಬಹಳ ವಿಶಾಲವಾಗಿ ಹಬ್ಬುವಂತಹ ಒಂದು ಮರ. ಹಾಗಾಗಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ನಾವು ಅಂತರ ಇಡೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಸುಮಾರು ಒಂದು ಮರದಿಂದ ಇನ್ನೊಂದು ಮರಕ್ಕೆ 10ರಿಂದ 15 ಮೀಟರ್ ಅಂತರವನ್ನು ಇಟ್ಟರೆ ಬಹಳ ಒಳ್ಳೆಯದು. ಬಹಳ ಪವಿತ್ರವಾದಂತಹ ಮರ ಇದು. ಸೊ ಇದರ ಬಗ್ಗೆ ಇದಿಷ್ಟು ಮಾಹಿತಿ. ಧನ್ಯವಾದಗಳು.